ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಶಿವಾಜಿ ಜಯಂತಿ ಆಚರಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಫೆಬ್ರವರಿ 26ನೇ ತಾರೀಕು ಶಿವಾಜಿ ಜಯಂತಿ ಅದ್ಧೂರಿ ಆಚರಣೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಬಾಗಲಕೋಟೆಯಲ್ಲಿ ಮತ್ತೆ ಇದೀಗ ಶಿವಾಜಿ ಜಯಂತಿ ಆಚರಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಫೆಬ್ರವರಿ 26ನೇ ತಾರೀಕು ಈ ಅದ್ಧೂರಿ ಆಚರಣೆ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಬಾಗಲಕೋಟೆ ಶಿವಾನುಭವ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ಕುರಿತು ಸಭೆ ನಡೆಸಲಾಯಿತು. ಕಲ್ಲು ತೂರಾಟ ನಡೆಸಿದ ಆರೋಪಿಗಳನ್ನು ಬಂಧನ ಮಾಡಬೇಕು ಅನ್ನುವಂತಹ ಆಗ್ರಹ ಸಹ ಈ ಸಭೆಯಲ್ಲಿ ಕೇಳಿಬಂತು. ಹಿಂದೂ ಸರ್ವ ಸಮಾಜದ ಮುಖಂಡರ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು. ಫೆಬ್ರವರಿ 26ನೇ ತಾರೀಕು ಬೃಹತ್ ಹೋರಾಟಕ್ಕೂ ಸಹ ಹಿಂದೂ ಮುಖಂಡರು ಸಜ್ಜಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತ ಪ್ರಕರಣ ಆಗಿತ್ತು. ಸದ್ಯ ಅಲ್ಲಿ ಮತ್ತೆ ಶಿವಾಜಿ ಜಯಂತಿ ಆಚರಣೆಗೆ ಇಲ್ಲಿನ ಹಿಂದೂ ಸಮಾಜದ ಮುಖಂಡರು ಮುಂದಾಗ್ತಿದ್ದಾರೆ. ಫೆಬ್ರವರಿ 26ರಂದು ಶಿವಾಜಿ ಜಯಂತಿ ಅದ್ಧೂರಿ ಆಚರಣೆ ಮಾಡೋದಕ್ಕೆ ಸಭೆಯನ್ನು ನಡೆಸಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇದೇ ವೇಳೆ ಈ ಕಲ್ಲು ತೂರಾಟ ನಡೆಸಿದವರನ್ನ ಬಂಧನ ಮಾಡಬೇಕು ಅನ್ನುವಂತಹ ಆಗ್ರಹ ಸಹ ಸಭೆಯಲ್ಲಿ ಕೇಳಿ ಬಂದಿದೆ. ಹಿಂದೂ ಸರ್ವ ಸಮಾಜದ ಮುಖಂಡರು ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಹಿಂದೂ ಸಕಲ ಸಮಾಜದ ಎಲ್ಲ ಮುಖಂಡರ ಮತ್ತು ರಾಜಕೀಯ ನಾಯಕರ ನೇತೃತ್ವದಲ್ಲಿ ನಡೆದಂಥ ಸಭೆಯೊಳಗೆ ಅವಾಗೇನು ಅಪಮಾನ ಮಾಡಿದ್ದರು, ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಏನು ಕಲ್ಲು ಮತ್ತು ಚಪ್ಪಲಿಯನ್ನು ಏನು ಎಸೆದಿದ್ದರು, ಆ ಎಸೆದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಹೊರಗಡೆ ಇನ್ನೂ ಓಡಾಡ್ತಾ ಇದ್ದಾರೆ. ಅವರನ್ನು ಕೂಡಲೇ ಬಂಧಿಸಬೇಕು. ಬಂಧಿಸದೇ ಇದ್ದರೆ ನಾವು ಇದೇ ದಿನಾಂಕ 26ನೇ ತಾರೀಕು ಅಂಬಾಬಾಯಿ ಗುಡಿಯಿಂದ ದೊಡ್ಡ ಸಂಖ್ಯೆಯೊಳಗೆ ಪ್ರತಿಭಟನಾ ರೂಪದೊಳಗೆ ನಾವೊಂದು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ಮುಖ್ಯವಾದ ವಿಷಯ ಅಂದ್ರೆ ಬಂಧನ ಆಗಿಲ್ಲ, ಅಧ್ಯಕ್ಷನ ಬಂಧನ ಆಗಬೇಕು. ಆಮೇಲೆ 10 ಗಂಟೆಗೆ ಅಲ್ಲಿ ಅವ್ರು ಏನು ಮಾಡ್ತಿದ್ರು, ಅಷ್ಟು ಜನ ಯಾಕೆ ಸೇರಿದ್ರು, ಅಲ್ಲಿ ಕಲ್ಲು ಹಾಕಿತ್ತು. ಆಮೇಲೆ ಆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೈತಿ. ಇನ್ನು ಮೆರವಣಿಗೆ ಹಿಂದಿತ್ತು, ಪೊಲೀಸರು ಮುಂದಿದ್ರು, ಪೊಲೀಸರು ಅವ್ರ ಕಂಟ್ರೋಲ್ ಮಾಡಕತ್ತಿದ್ರು. ಅವಾಗ ಚಪ್ಪಲ್ ತೊಗೊಂಡು ಹೋಗ್ದಾರ, ಕಲ್ಲು ತೊಗೊಂಡು ಹೋಗ್ದಾರ. ಹೀಗಾಗಿ ಇದು ಪೂರ್ವ ನಿಯೋಜಿತವಾಗಿತ್ತು. ಹೀಗಾಗಿ ಮೊದಲ ಅಧ್ಯಕ್ಷನ ಬಂಧನ, ಅವನ ಜೊತೆ ಎಲ್ಲರೂ ಬಂಧನ ಆಗಬೇಕು. ಆಮೇಲೆ ಇದೇನೀಗ ಮತ್ತೊಮ್ಮೆ ನಾವು ವಿಜೃಂಭಣೆಯಿಂದ ಮೆರವಣಿಗೆನೂ ಮಾಡ್ತೀವಿ. ಅದೇ ಈಗಾಗಲೇ ಶ್ರೀರಾಮ ಸೇನಾ ಹಾಗೂ ಹಿಂದವಿ ಸ್ವರಾಜ್ಯ ಯುವಕ ಮಂಡಳದ ವತಿಯಿಂದ ಏನು 23ನೇ ತಾರೀಕಿಗೆ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನವನಗರದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಕೆಲವು ಕ್ರಿಮಿಗಳು ಏನು ಇವತ್ತು ಆ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನು ಹೇರಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಊಹಾಪೋಹಗಳನ್ನು ಸೃಷ್ಟಿ ಮಾಡಿ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂತಹ ಪ್ರಮೋದ್ ಮುತಾಲಿಕ್ ಹಾಗೂ ಪುನೀತ್ ಕೆರೆಹಳ್ಳಿ ಅವರಿಗೆ ನಿರ್ಬಂಧವನ್ನು ಹೇರಿಸುವ ಮುಖಾಂತರವಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಆ ಕ್ರಿಮಿಗಳಿಗೆ ಇವತ್ತು ಸರಿಯಾಗಿ ಉತ್ತರ ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಬಾಗಲಕೋಟೆಯ ಸಮಸ್ತ ಹಿಂದೂ ಬಾಂಧವರು ಹಾಗೂ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಸೇರಿಕೊಂಡು ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತೀವಿ. ನಾವು ಈಗ ಏನು ನಾಳೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆ ದಿನಾಂಕವನ್ನು ಮುಂದೂಡ್ತೀವಿ ಅಂತ ಮತ್ತೆ ನಿರ್ಬಂಧ ಮಾಡಿರ್ತಕ್ಕಂತಹ ಪುನೀತ್